ಶಾಸಕರ ಆಪ್ತನ ಖಾಸಗಿ ಗನ್ಮ್ಯಾನ್ ಏರ್ ಫೈರಿಂಗ್ ಮಾಡಲಾಗಿದೆ. ಪೊಲೀಸರಿಂದಲೂ ಕೂಡ ಗುಂಪು ಚದುರಿಸಲು ಫೈರಿಂಗ್ ಮಾಡಲಾಗಿದೆ. ಒಟ್ಟು 12ಕ್ಕೂ ಹೆಚ್ಚು ರೌಂಡ್ ಗುಂಡಿನ ದಾಳಿ ಮಾಡಲಾಗಿರುವಂತದ್ದು. ಯಾರ ಗುಂಡಿಗೆ ರಾಜಶೇಖರ್ ಬಲಿ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಕೈ ಕಾರ್ಯಕರ್ತ ರಾಜಶೇಖರ್ ಗುಂಡಿನ ದಾಳಿಗೆ ಬಲಿಯಾಗಿರುವಂತದ್ದು. ಹಾಗಿದ್ರೆ ಕೈ ಕಾರ್ಯಕರ್ತ ಬಲಿಯಾಗಿದ್ದು ಯಾರ ಗುಂಡಿಗೆ? ಗುಂಡೇಟಿಗೆ ಬಲಿಯಾದ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇದೆ. ವಿಮ್ಸ್ನಲ್ಲಿ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ನಡೀತಾ ಇರುವಂತಹ ಮರಣೋತ್ತರ ಪರೀಕ್ಷೆ. ಗುಂಡೇಟಿಗೆ ಬಲಿಯಾದ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಗುಂಡೇಟಿಗೆ ಬಲಿಯಾಗಿದ್ದಾರೆ ಕೈ ಕಾರ್ಯಕರ್ತ ರಾಜಶೇಖರ್. ವಿಮ್ಸ್ನಲ್ಲಿ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇದೆ. ಶಾಸಕರ ಆಪ್ತನ ಖಾಸಗಿ ಗನ್ಮ್ಯಾನ್ ಏರ್ ಫೈರಿಂಗ್. ಪೊಲೀಸರಿಂದಲೂ ಕೂಡ ಗುಂಪು ಚದುರಿಸಲು ಫೈರಿಂಗ್ ಮಾಡಲಾಗಿದೆ. ಒಟ್ಟು 12ಕ್ಕೂ ಹೆಚ್ಚು ರೌಂಡ್ ಗುಂಡಿನ ದಾಳಿ ಮಾಡಲಾಗಿದೆ. ಆ ಗುಂಡಿನ ದಾಳಿಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಹಾಗಿದ್ರೆ ಯಾರ ಗುಂಡಿಗೆ ರಾಜಶೇಖರ್ ಸಾವನ್ನಪ್ಪಿರುವುದು ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇದೀಗ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ.